ಪಶ್ಚಿಮ ಬಂಗಾಳದಲ್ಲಿ ಗೆಲುವಿನ 6 ತಿಂಗಳ ಹಿಂದೆಯೇ ಮೋದಿ ಈ ಗೆಲುವಿನ ಭವಿಷ್ಯ ನುಡಿದಿದ್ರು. ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗಲಿದೆ ಅಂತ ಮೋದಿ ಬಹಳ ಸೂಚ್ಯವಾಗಿ 6 ತಿಂಗಳ ಹಿಂದೆನೇ ಹೇಳಿದ್ರು. ಯಾವಾಗ ಹೇಗೆ ಹೇಳಿದ್ರು ನೋಡಿ. 2025ರ ನವೆಂಬರ್ 14ರಂದು ಪಾಟ್ನಾದಲ್ಲಿ ಮಾತನಾಡಿದ ಪ್ರಧಾನಿ ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ರಚನೆಯ ಬಳಿಕ ಮಾತನಾಡಿದ್ರು. ಗಂಗಾ ನದಿ ಬಿಹಾರದ ಮೂಲಕ ಪಶ್ಚಿಮ ಬಂಗಾಳವನ್ನ ತಲುಪುತ್ತೆ ಅಂತ ಮೋದಿ ಹೇಳಿದ್ರು. ಬಿಹಾರದ ಮೂಲಕ ಬಂಗಾಳದಲ್ಲಿ ಗೆಲುವಿನ ರಸ್ತೆ ಸಿದ್ಧವಾಗಿದೆ. ಪಶ್ಚಿಮ ಬಂಗಾಳದ ಜಂಗಲ್ ರಾಜ್ಯ ಸರ್ಕಾರವನ್ನ ಕಿತ್ತೊಗಿತೀವಿ ಅಂತ 6 ತಿಂಗಳಿಂದನೇ ಹೇಳಿದ್ರು. और हाँ, गंगा जी यहाँ बिहार से बहते हुए ही बंगाल तक पहुंचती है. बिहार ने बंगाल में भाजपा की विजय का रास्ता भी बना दिया है. मैं बंगाल के भाइयों बहनों को भी आश्वस्त करता हूं, अब भाजपा आपके साथ मिलकर पश्चिम बंगाल से भी जंगल राज को उखाड़ फेंकेगी. और हां, गंगा जी यहां बिहार से बहते हुए ही बंगाल. ಪಶ್ಚಿಮ ಬಂಗಾಳದಲ್ಲಿ ಗೆಲುವಿನ 6 ತಿಂಗಳ ಹಿಂದೆಯೇ ಮೋದಿ ಈ ಗೆಲುವಿನ ಭವಿಷ್ಯ ನುಡಿದಿದ್ರು. ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗಲಿದೆ ಅಂತ ಮೋದಿ ಬಹಳ ಸೂಚ್ಯವಾಗಿ 6 ತಿಂಗಳ ಹಿಂದೆನೇ ಹೇಳಿದ್ರು. ಯಾವಾಗ ಹೇಗೆ ಹೇಳಿದ್ರು ನೋಡಿ. 2025ರ ನವೆಂಬರ್ 14ರಂದು ಪಾಟ್ನಾದಲ್ಲಿ ಮಾತನಾಡಿದ ಪ್ರಧಾನಿ ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ರಚನೆಯ ಬಳಿಕ ಮಾತನಾಡಿದ್ರು. ಗಂಗಾ ನದಿ ಬಿಹಾರದ ಮೂಲಕ ಪಶ್ಚಿಮ ಬಂಗಾಳವನ್ನ ತಲುಪುತ್ತೆ ಅಂತ ಮೋದಿ ಹೇಳಿದ್ರು. ಬಿಹಾರದ ಮೂಲಕ ಬಂಗಾಳದಲ್ಲಿ ಗೆಲುವಿನ ರಸ್ತೆ ಸಿದ್ಧವಾಗಿದೆ. ಪಶ್ಚಿಮ ಬಂಗಾಳದ ಜಂಗಲ್ ರಾಜ್ಯ ಸರ್ಕಾರವನ್ನ ಕಿತ್ತೊಗಿತೀವಿ ಅಂತ 6 ತಿಂಗಳಿಂದನೇ ಹೇಳಿದ್ರು. और हाँ, गंगा जी यहाँ बिहार से बहते हुए ही बंगाल तक पहुंचती है. बिहार ने बंगाल में भाजपा की विजय का रास्ता भी बना दिया है. मैं बंगाल के भाइयों बहनों को भी आश्वस्त करता हूं, अब भाजपा आपके साथ मिलकर पश्चिम बंगाल से भी जंगल राज को उखाड़ फेंकेगी. और हां, गंगा जी यहां बिहार से बहते हुए ही बंगाल. ಪಶ್ಚಿಮ ಬಂಗಾಳದಲ್ಲಿ ಗೆಲುವಿನ 6 ತಿಂಗಳ ಹಿಂದೆಯೇ ಮೋದಿ ಈ ಗೆಲುವಿನ ಭವಿಷ್ಯ ನುಡಿದಿದ್ರು. ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗಲಿದೆ ಅಂತ ಮೋದಿ ಬಹಳ ಸೂಚ್ಯವಾಗಿ 6 ತಿಂಗಳ ಹಿಂದೆನೇ ಹೇಳಿದ್ರು. ಯಾವಾಗ ಹೇಗೆ ಹೇಳಿದ್ರು ನೋಡಿ. 2025ರ ನವೆಂಬರ್ 14ರಂದು ಪಾಟ್ನಾದಲ್ಲಿ ಮಾತನಾಡಿದ ಪ್ರಧಾನಿ ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ರಚನೆಯ ಬಳಿಕ ಮಾತನಾಡಿದ್ರು. ಗಂಗಾ ನದಿ ಬಿಹಾರದ ಮೂಲಕ ಪಶ್ಚಿಮ ಬಂಗಾಳವನ್ನ ತಲುಪುತ್ತೆ ಅಂತ ಮೋದಿ ಹೇಳಿದ್ರು. ಬಿಹಾರದ ಮೂಲಕ ಬಂಗಾಳದಲ್ಲಿ ಗೆಲುವಿನ ರಸ್ತೆ ಸಿದ್ಧವಾಗಿದೆ. ಪಶ್ಚಿಮ ಬಂಗಾಳದ ಜಂಗಲ್ ರಾಜ್ಯ ಸರ್ಕಾರವನ್ನ ಕಿತ್ತೊಗಿತೀವಿ ಅಂತ 6 ತಿಂಗಳಿಂದನೇ ಹೇಳಿದ್ರು. और हां, गंगा जी यहाँ बिहार से बहते हुए ही बंगाल तक पहुंचती है. बिहार ने
बंगाल में भाजपा की विजय का रास्ता भी बना दिया है। मैं बंगाल के भाइयों बहनों को भी आश्वस्त करता हूं, अब भाजपा आपके साथ मिलकर पश्चिम बंगाल से भी जंगल राज को उखाड़ फेंकेगी। और हां, गंगा जी यहां बिहार से बहते हुए ही बंगाल। ಪಶ್ಚಿಮ ಬಂಗಾಳದಲ್ಲಿ ಗೆಲುವಿನ 6 ತಿಂಗಳ ಹಿಂದೆಯೇ ಮೋದಿ ಈ ಗೆಲುವಿನ ಭವಿಷ್ಯ ನುಡಿದಿದ್ರು. ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗಲಿದೆ ಅಂತ ಮೋದಿ ಬಹಳ ಸೂಚ್ಯವಾಗಿ 6 ತಿಂಗಳ ಹಿಂದೆನೇ ಹೇಳಿದ್ರು. ಯಾವಾಗ ಹೇಗೆ ಹೇಳಿದ್ರು ನೋಡಿ. 2025ರ ನವೆಂಬರ್ 14ರಂದು ಪಾಟ್ನಾದಲ್ಲಿ ಮಾತನಾಡಿದ ಪ್ರಧಾನಿ ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ರಚನೆಯ ಬಳಿಕ ಮಾತನಾಡಿದ್ರು. ಗಂಗಾ ನದಿ ಬಿಹಾರದ ಮೂಲಕ ಪಶ್ಚಿಮ ಬಂಗಾಳವನ್ನ ತಲುಪುತ್ತೆ ಅಂತ ಮೋದಿ ಹೇಳಿದ್ರು. ಬಿಹಾರದ ಮೂಲಕ ಬಂಗಾಳದಲ್ಲಿ ಗೆಲುವಿನ ರಸ್ತೆ ಸಿದ್ಧವಾಗಿದೆ. ಪಶ್ಚಿಮ ಬಂಗಾಳದ ಜಂಗಲ್ ರಾಜ್ಯ ಸರ್ಕಾರವನ್ನ ಕಿತ್ತೊಗಿತೀವಿ ಅಂತ 6 ತಿಂಗಳಿಂದನೇ ಹೇಳಿದ್ರು. और हां, गंगा जी यहां बिहार से बहते हुए ही बंगाल तक पहुंचती है। बिहार ने बंगाल में भाजपा की विजय का रास्ता भी बना दिया है। मैं बंगाल के भाइयों बहनों को भी आश्वस्त करता हूं, अब भाजपा आपके साथ मिलकर पश्चिम बंगाल से भी जंगल राज को उखाड़ फेंकेगी। और हां, गंगा जी यहां बिहार से बहते हुए ही बंगाल। ಪಶ್ಚಿಮ ಬಂಗಾಳದಲ್ಲಿ ಗೆಲುವಿನ 6 ತಿಂಗಳ ಹಿಂದೆಯೇ ಮೋದಿ ಈ ಗೆಲುವಿನ ಭವಿಷ್ಯ ನುಡಿದಿದ್ರು. ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗಲಿದೆ ಅಂತ ಮೋದಿ ಬಹಳ ಸೂಚ್ಯವಾಗಿ 6 ತಿಂಗಳ ಹಿಂದೆನೇ ಹೇಳಿದ್ರು. ಯಾವಾಗ ಹೇಗೆ ಹೇಳಿದ್ರು ನೋಡಿ. 2025ರ ನವೆಂಬರ್ 14ರಂದು ಪಾಟ್ನಾದಲ್ಲಿ ಮಾತನಾಡಿದ ಪ್ರಧಾನಿ ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ರಚನೆಯ ಬಳಿಕ ಮಾತನಾಡಿದ್ರು. ಗಂಗಾ ನದಿ ಬಿಹಾರದ ಮೂಲಕ ಪಶ್ಚಿಮ ಬಂಗಾಳವನ್ನ ತಲುಪುತ್ತೆ ಅಂತ ಮೋದಿ ಹೇಳಿದ್ರು. ಬಿಹಾರದ ಮೂಲಕ ಬಂಗಾಳದಲ್ಲಿ ಗೆಲುವಿನ ರಸ್ತೆ ಸಿದ್ಧವಾಗಿದೆ. ಪಶ್ಚಿಮ ಬಂಗಾಳದ ಜಂಗಲ್ ರಾಜ್ಯ ಸರ್ಕಾರವನ್ನ ಕಿತ್ತೊಗಿತೀವಿ ಅಂತ 6 ತಿಂಗಳಿಂದನೇ ಹೇಳಿದ್ರು. और हां, गंगा जी यहां बिहार से बहते हुए ही बंगाल तक पहुंचती है। बिहार ने बंगाल में भाजपा की विजय का रास्ता भी बना दिया है। मैं बंगाल के भाइयों बहनों को भी आश्वस्त करता हूं, अब भाजपा आपके साथ मिलकर पश्चिम बंगाल से भी जंगल राज को उखाड़ फेंकेगी। और हां, गंगा जी यहां बिहार से बहते हुए ही बंगाल।